ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಇವತ್ತಿನ ವಿಡಿಯೋದೊಳಗೆ ಇಟಲಿಯ ಏಕೀಕರಣದ ಬಗ್ಗೆ ತಿಳ್ಕೊಳ್ಳೋಣ ಅಂತ. 19ನೇ ಶತಮಾನ ಯುರೋಪಿನ ಇತಿಹಾಸದೊಳಗನ ಅತ್ಯಂತ ಮಹತ್ವದ ಕಾಲ ಆಗಿರ್ತದ. ಈ ಶತಮಾನವನ್ನ ರಾಷ್ಟ್ರೀಯತೆಯ ಯುಗ, ಉದಾರವಾದದ ಯುಗ ಮತ್ತು ಕ್ರಾಂತಿಗಳ ಯುಗ ಅಂತ ಕರೆಯಲಾಗ್ತದ. 1789ರ ಫ್ರಾನ್ಸ್ ಕ್ರಾಂತಿ, ನೆಪೋಲಿಯನ್ ಯುದ್ಧಗಳು, 1830 ಮತ್ತು 1848ರ ಫ್ರಾನ್ಸ್ ಕ್ರಾಂತಿಗಳು, ಹಂಗೇರಿ, ಗ್ರೀಸ್, ರುಮೇನಿಯಾ, ಬಲ್ಗೇರಿಯಾ ಮತ್ತು ಇಟಲಿ, ಜರ್ಮನಿಗಳಲ್ಲಿನ ಏಕೀಕರಣಕ್ಕಾಗಿ ನಡೆದಂತಹ ಕ್ರಾಂತಿಗಳು ಯುರೋಪಿನ ಜನತೆಯೊಳಗ ರಾಷ್ಟ್ರೀಯತೆ ಮತ್ತು ಉದಾರವಾದದ ತತ್ವಗಳು ಬೆಳಿಲಿಕ್ಕೆ ಕಾರಣ ಆಯಿತು. ಈ ಬೆಳವಣಿಗೆ ಆಧುನಿಕ ಯುಗದ ಆರಂಭಕ್ಕೆ ಕೂಡ ನಾಂದಿಯನ್ನ ಹಾಡ್ತು. ಈಗ ಪ್ರಾಚೀನ ಕಾಲದ ಇಟಲಿ ಹೆಂಗಿತ್ತು ಅಂತ ನೋಡೋಣ ಅಂತ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇಟಲಿಯಲ್ಲಿ ರೋಮನ್ ಗಣರಾಜ್ಯ ಅಸ್ತಿತ್ವದೊಳಗಿರ್ತದ. ಕ್ರಿಸ್ತಪೂರ್ವ 27ರಲ್ಲಿ ಜೂಲಿಯಸ್ ಸೀಸರ್ನು ಈ ಗಣರಾಜ್ಯವನ್ನ ಪತನಗೊಳಿಸಿ ರೋಮನ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನ. ಜೂಲಿಯಸ್ ಸೀಸರ್ನ ಚಕ್ರಾಧಿಪತ್ಯದೊಳಗ ಇಟಲಿ ವೈಭವದ ನಾಡಾಗಿರ್ತದ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಪ್ರಗತಿಯನ್ನ ಸಾಧಿಸಿತ್ತು. ಈ ಸೀಸರ್ನ ನಂತರ ಅವನ ಉತ್ತರಾಧಿಕಾರಿಗಳು 200 ವರ್ಷಗಳವರೆಗೆ ವೈಭವದಿಂದ ರಾಜ್ಯಭಾರ ಮಾಡ್ತಾರ. ಆ ಕಾರಣವಾಗಿ ಮುಂದಿನ ರೋಮನ್ ದೊರೆಗಳು ಸೀಸರ್ ಮತ್ತು ಅಗಸ್ಟಸ್ ಎಂಬ ಬಿರುದಿನಿಂದ ಆಳ್ವಿಕೆಯನ್ನ ಮಾಡ್ತಾರ. ಇಟಲಿಯು ರೋಮನ್ ಸಾಮ್ರಾಜ್ಯದ ಪ್ರಧಾನ ಕೇಂದ್ರ ಆಗಿರ್ತದ. ರೋಮ್ ನಗರ ಕ್ರೈಸ್ತ ಧರ್ಮದ ಧರ್ಮಾಧಿಕಾರಿಯಾದಂತಹ ಪೋಪ್ನ ಧಾರ್ಮಿಕ ಕೇಂದ್ರವೂ ಸಾಹಿತ್ಯ, ಕಲೆಗಳ ಕೇಂದ್ರವೂ ಕೂಡ ಆಗಿತ್ತು. ಸೀಸರ್, ಅಗಸ್ಟಸ್ ಎಂಬಂತಹ ಪ್ರಸಿದ್ಧ ಚಕ್ರವರ್ತಿಗಳ ನಂತರ ನೇರ್ವಾ, ಟ್ರಾಜನ್, ಹೇಡ್ರಿಯನ್, ಆಂಟೋನಿಕಸ್ ಪಯಸ್, ಮಾರ್ಕಸ್ ಅರಿಲಿಯಸ್ ಎನ್ನುವಂತಹ 5 ಉತ್ತಮ ಸಾಮ್ರಾಟರು ಆಳ್ವಿಕೆಯನ್ನ ಮಾಡ್ತಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ರೋಮ್ ಅಮರನಗರ, ವಿಶ್ವ ಮೋಹಿನಿ ಅಂತ ವಿಖ್ಯಾತ ಆಗಿತ್ತು. ಈಗ ನೆಪೋಲಿಯನ್ ಕಾಲದ ಇಟಲಿಯನ್ನ ನೋಡೋದಾದ್ರೆ 1796ರಲ್ಲಿ ಫ್ರೆಂಚ್ ಚಕ್ರವರ್ತಿ ನೆಪೋಲಿಯನ್ ಬೋನಾಪಾರ್ಟ್ನು ಇಟಲಿಯನ್ನ ಜಯಿಸಿ ತನ್ನ ವಶಕ್ಕೆ ತೆಗೆದುಕೊಳ್ತಾನ. ಅನೇಕ ಭಾಗಗಳಾಗಿ ಹರಿದು ಹಂಚಿ ಹೋಗಿದ್ದಂತಹ ಇಟಲಿಯನ್ನ ಈ ನೆಪೋಲಿಯನ್ ಕೇವಲ 3 ಭಾಗಗಳಲ್ಲಿ ಸಂಘಟಿತ ರಾಜ್ಯವನ್ನಾಗಿ ಸ್ಥಾಪಿಸಿ ಅದರ ಭೌಗೋಳಿಕ ಮತ್ತು ರಾಜಕೀಯ ಅನೈಕ್ಯತೆಯನ್ನ ಬಹುಮಟ್ಟಿಗೆ ನಿವಾರಿಸ್ತಾನ. ಈ ಏಕೀಕೃತ ಇಟಲಿಯಲ್ಲಿ ಒಂದೇ ಬಗೆಯ ಆಡಳಿತವನ್ನ ಜಾರಿಗೆಯಲ್ಲಿ ತಂದು ಇಟಲಿಯನ್ನರ ಪ್ರಗತಿಗೆ ಕಾರಣನಾಗ್ತಾನ. ಫ್ರೆಂಚ್ ಕಾನೂನನ್ನ ಇಟಲಿಯಲ್ಲಿ ಜಾರಿಗೊಳಿಸಿ ಸಮಾನತೆ, ಸಹಿಷ್ಣುತೆ, ಪ್ರಗತಿ, ಸುಧಾರಣೆ, ಸುಭದ್ರವಾದಂತಹ ಆಡಳಿತವನ್ನ ಇಟಲಿಯನ್ನರಿಗೆ ಒದಗಿಸ್ತಾನ. ಈ ಮೂಲಕ ಇಟಲಿಯನ್ನರಲ್ಲಿ ಸೂಕ್ತವಾಗಿದ್ದಂತಹ ರಾಷ್ಟ್ರೀಯ ಭಾವನೆಗಳನ್ನ ಜಾಗೃತಗೊಳಿಸ್ತಾನ. ಈಗ ಪ್ರಿನ್ಸ್ ಮೆಟರ್ನಿಕ್ನ ಕಾಲದ ಇಟಲಿಯನ್ನ ನೋಡೋದಾದ್ರೆ ನೆಪೋಲಿಯನ್ನ ಪತನದ ನಂತರ 1815ರಲ್ಲಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾದಲ್ಲಿ ಸಭೆಯನ್ನ ಸೇರಿದಂತಹ ಯುರೋಪಿನ ಪ್ರಮುಖ ಪ್ರತಿಗಾಮಿ ನಾಯಕರು ಈ ಯುರೋಪಿನ ರಾಜಕೀಯ ಭೂಪಟವನ್ನೇ ಪುನರ್ ನಿರ್ಮಾಣ ಮಾಡಿ ಇಟಲಿಯನ್ನ ಪುನಃ ಅನೈಕ್ಯತೆಯ ಬೀಡನ್ನಾಗಿಸಿದ್ರು. ಅದರ ರಾಜಕೀಯ ಅಸ್ತಿತ್ವವನ್ನ ನಾಶ ಮಾಡಿದ್ರು. ಆ ಕಾರಣದಿಂದಾಗಿ ಇಟಲಿಯಲ್ಲಿ ಜನಾಂಗ ಮತ್ತು ಸಂಸ್ಕೃತಿಯ ಅಸ್ತಿತ್ವವಿತ್ತೆ ಹೊರತು ರಾಜ್ಯ ಅಥವಾ ರಾಷ್ಟ್ರದ ಅಸ್ತಿತ್ವವೇ ಇರಲಿಲ್ಲ. ಇಟಲಿ ಕೇವಲ ಒಂದು ಭೌಗೋಳಿಕ ಚಿಹ್ನೆಯಾಗಿತ್ತು. ಇಟಲಿ ವಿಘಟನೆಗೊಳ್ಳಲಿಕ್ಕೆ ಆಸ್ಟ್ರಿಯಾದ ಪ್ರಧಾನಿ ಪ್ರಿನ್ಸ್ ಮೆಟರ್ನಿಕ್ ಕಾರಣಿ ಪುರುಷನಾಗಿರ್ತಾನೆ. ಅವನ ಮಾತಿನಲ್ಲಿ ಹೇಳೋದಾದ್ರೆ ಈ ಇಟಲಿಯು ಕೇವಲ ಭೌಗೋಳಿಕ ಪದವಿನ್ಯಾಸ ಮಾತ್ರ. ವಿಯೆನ್ನಾ ಸಭೆಯ ಅಧ್ಯಕ್ಷನಾದಂತಹ ಪ್ರಿನ್ಸ್ ಮೆಟರ್ನಿಕ್ನ ಕನಸಿನ ಯೋಜನೆಯಂತೆ ಇಟಲಿಯನ್ನ ವಿಘಟನೆಗೊಳಿಸ್ತಾರ. ಅದು ಯಾವ ರೀತಿ ಅಂತ ನೋಡೋದಾದ್ರೆ ಲೊಂಬಾರ್ಡಿ ಮತ್ತು ವೆನಿಸಿಯಾ ಇದು ಉತ್ತರ ಇಟಲಿ ಆಗಿತ್ತು. ಇದು ಆಸ್ಟ್ರಿಯಾದ ಚಕ್ರವರ್ತಿ ಪ್ರಿನ್ಸ್ ಮೆಟರ್ನಿಕ್ನ ನಿಯಂತ್ರಣದೊಳಗಿರ್ತದ. ಪಾಲ್, ಮೊಡೆನ್ನಾ, ಟಸ್ಕನಿ ಇದು ಮಧ್ಯ ಇಟಲಿಗೆ ಸೇರಿತ್ತು. ಇದು ಆಸ್ಟ್ರಿಯಾದ ರಾಜಕುಮಾರಿಯ ನಿಯಂತ್ರಣದೊಳಗಿತ್ತು. ಸಿಸಿಲಿ, ನೆಪಲ್ಸ್, ರೋಮ್ ಇದು ದಕ್ಷಿಣ ಇಟಲಿಯ ಭಾಗವಾಗಿತ್ತು. ಫ್ರಾನ್ಸಿನ ದೊರೆ 2ನೇ ಫ್ರಾನ್ಸಿಸ್ನ ನಿಯಂತ್ರಣದೊಳಗೆ ಇದು ಇತ್ತು. ರೋಮಾಗ್ನ ಹಾಗೂ ಬೋಲಾಗ್ನ ಅನ್ನುವಂತಹ ಪೋಪ್ನ ಇಟಲಿ ರೋಮನ್ ಕ್ಯಾಥೋಲಿಕ್ ಧರ್ಮಗುರುವಾಗಿದ್ದಂತಹ ಪೋಪ್ನ ನಿಯಂತ್ರಣದೊಳಗಿರ್ತದ. ಸವಾಯ್, ಜಿನೇವಾ, ಪೀಡ್ಮಾಂಟ್ ಅನ್ನುವಂತಹ ಸಾರ್ಡಿನಿಯಾ ಇಟಲಿ
ಸಾರ್ಡಿನಿಯಾದ ದೊರೆಯಾದಂತಹ ಚಾರ್ಲ್ಸ್ ಆಲ್ಬರ್ಟ್ನ ನಿಯಂತ್ರಣದೊಳಗಿತ್ತು. ಈ ರೀತಿ ವಿಘಟಿತಗೊಂಡಂತಹ ಇಟಲಿಯ ಭಾಗಗಳಾದಂತಹ ಉತ್ತರ ಇಟಲಿ, ದಕ್ಷಿಣ ಇಟಲಿ, ಮಧ್ಯ ಇಟಲಿ ಮತ್ತು ಪೋಪ್ನ ಇಟಲಿಗಳನ್ನು ಜಯಿಸಿ ಸಾರ್ಡಿನಿಯಾ ಇಟಲಿಗೆ ಸೇರಿಸುವಂತಹ ಹೋರಾಟ ಮತ್ತು ಯಶಸ್ವಿಯನ್ನೇ ನಾವು ಇಟಲಿ ಏಕೀಕರಣ ಅಂತ ಕರೀತೀವಿ. ಇಟಲಿಯ ಮೇಲೆ ಆಸ್ಟ್ರಿಯಾ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸಿತ್ತು ಮತ್ತು ದಬ್ಬಾಳಿಕೆಯನ್ನು ಕೂಡ ನಡೆಸಿತ್ತು. ಪ್ರತಿಗಾಮಿಯಾದ ರಾಜಪ್ರಭುತ್ವದ ಬೆಂಬಲಿಗನಾದ ಕ್ರಾಂತಿಯ ಕಡುವೈರಿಯಾದ ಇಟಲಿಯ ಐಕ್ಯತೆಗೆ ಕಂಟಕಪ್ರಾಯನಾದಂತಹ ಮೆಟರ್ನಿಕ್ ಇಟಲಿಯಲ್ಲಿ ಸೈನ್ಯವನ್ನ ಇಟ್ಟು ಕ್ರಾಂತಿಕಾರಿ ಚಟುವಟಿಕೆಗಳು ನಡೆಯದಂತೆ ಕ್ರಮವನ್ನು ಕೈಗೊಳ್ತಾನ. ಇತ ವಿಘಟಿತ ಇಟಲಿಯ ರಾಜ್ಯಗಳನ್ನಾಳುತ್ತಿದ್ದಂತಹ ಅರಸರ ಸ್ವಾರ್ಥ ಮತ್ತು ಸಂಕುಚಿತ ಪ್ರವೃತ್ತಿಗಳು ಇಟಲಿಯ ಏಕೀಕರಣಕ್ಕೆ ಅಡ್ಡಿಯಾಗಿದ್ವು. ಸಾವಿರಾರು ಇಟಲಿಯ ರಾಷ್ಟ್ರೀಯವಾದಿಗಳು ದೇಶದ ಏಕೀಕರಣಕ್ಕೆ ನಿರಂತರವಾಗಿ ಹಂಬಲಿಸುತ್ತಿದ್ರೂ ಕೂಡ ಅದು ಕೇವಲ ಕನಸಾಗಿಯೇ ಉಳಿದಿತ್ತು. ಮ್ಯಾಜನಿ, ಕವೂರ್, ಗ್ಯಾರಿಬಾಲ್ಡಿ, ವಿಕ್ಟರ್ ಇಮ್ಯಾನ್ಯುಯಲ್ ರಂತಹ ಮುತ್ಸದ್ದಿ ನಾಯಕರ ದೇಶಭಕ್ತರ ಸಾಹಸ, ತ್ಯಾಗ, ಬಲಿದಾನ ಮತ್ತು ಹೋರಾಟಗಳು ಅವರ ಕನಸನ್ನು ನನಸು ಮಾಡಿದ್ವು. ಇಟಲಿ 1870ರಲ್ಲಿ ಏಕೀಕೃತಗೊಳ್ತು. ಇಟಲಿಯ ಏಕೀಕರಣಕ್ಕೆ ಪ್ರೇರಕವಾದಂತಹ ಅಂಶಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ಕ್ರಾಂತಿಗಳ ಪ್ರಭಾವ. 1776ರಲ್ಲಿ ಸಂಭವಿಸಿದ ಅಮೆರಿಕ ಕ್ರಾಂತಿ, 1789, 1830, 1848ರಲ್ಲಿ ಸಂಭವಿಸಿದ ಫ್ರಾನ್ಸ್ ಕ್ರಾಂತಿಗಳು ಮತ್ತು ಹಂಗೇರಿ, ಬಾಲ್ಕನ್, ಪೋಲ್ಯಾಂಡ್, ಆಸ್ಟ್ರಿಯಾ, ಗ್ರೀಸ್ಗಳಲ್ಲಿ ಸಂಭವಿಸಿದಂತಹ ಕ್ರಾಂತಿಗಳು ಇಟಲಿಯ ದೇಶಭಕ್ತರಲ್ಲಿ ಐಕ್ಯತೆ, ಸ್ಫೂರ್ತಿ ಮತ್ತು ದೇಶಭಕ್ತಿಯನ್ನು ಮೂಡಿಸ್ತವ. 1789ರ ಫ್ರಾನ್ಸ್ ಕ್ರಾಂತಿಯ ತತ್ವಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳು ಇಟಲಿಯನ್ನರಿಗೆ ಪ್ರೇರಕ ಶಕ್ತಿಗಳಾಗಿದ್ವು. ಎರಡನೇದಾಗಿ ನೆಪೋಲಿಯನ್ನ ಆಡಳಿತದ ಪ್ರಭಾವ. ನೆಪೋಲಿಯನನು ಇಟಲಿಯ ಮೇಲೆ ದಂಡಯಾತ್ರೆ ಕೈಗೊಂಡು ಇಟಲಿಯಿಂದ ಆಸ್ಟ್ರಿಯಾ, ಫ್ರಾನ್ಸ್ಗಳನ್ನು ಹೊರಹಾಕಿ ಇಟಲಿಯಲ್ಲಿನ ಅನೇಕ ರಾಜ್ಯಗಳನ್ನು ಜಯಿಸ್ತಾನ ಮತ್ತು ಅನೇಕ ಭಾಗಗಳಾಗಿ ಹರಿದು ಹಂಚಿ ಹೋಗಿದ್ದಂತಹ ಇಟಲಿಯನ್ನ ನೆಪೋಲಿಯನ್ ಕೇವಲ 3 ಭಾಗಗಳಲ್ಲಿ ಸಂಘಟಿತ ರಾಜ್ಯವನ್ನಾಗಿ ಸ್ಥಾಪಿಸ್ತಾನ. ಇದು ಇಟಲಿಯನ್ನರಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸಿತು. ನೆಪೋಲಿಯನ್ ಇಟಲಿಯಲ್ಲಿ ಏಕರೂಪ ಆಡಳಿತ ಮತ್ತು ಕಾನೂನುಗಳನ್ನು ಜಾರಿಗೊಳಿಸಿ ಸಮಾನತೆ, ಸಹಿಷ್ಣುತೆ, ಪ್ರಗತಿ, ಸುಧಾರಣೆ, ಸುಭದ್ರವಾದ ಆಡಳಿತವನ್ನು ಇಟಲಿಯನ್ರಿಗೆ ಒದಗಿಸ್ತಾನ. ಈ ಮೂಲಕ ಇಟಲಿಯನ್ರಲ್ಲಿ ಸುಪ್ತವಾಗಿದ್ದಂತಹ ರಾಷ್ಟ್ರೀಯ ಭಾವನೆಗಳನ್ನು ಜಾಗೃತಗೊಳಿಸ್ತಾನ. ಹೀಗೆ ನೆಪೋಲಿಯನ್ ಇಟಲಿಯನ್ನರ ಪಾಲಿಗೆ ವಿಮೋಚಕನಾಗಿ ಕಾಣ್ತಾನ. ಆ ಕಾರಣ ಇಟಲಿಯನ್ನರು ನೆಪೋಲಿಯನ್ ಯುಗವನ್ನು ಪುನಃ ಬಯಸಿದ್ರು. ಮೂರನೇದಾಗಿ ರಿಸಾರ್ಜಿಮೆಂಟು. ಇಟಲಿ ಏಕೀಕರಣಕ್ಕೆ ಪತ್ರಿಕೆಗಳ ಪಾತ್ರ ಪ್ರಮುಖ ಆಗಿರ್ತದೆ. ಇಟಲಿಯ ದೇಶಭಕ್ತ ಮತ್ತು ಪ್ರತಿಗಾಮಿಯಾಗಿದ್ದಂತಹ ಕೌಂಟಿ ಕವೂರ್ನು 1847ರಲ್ಲಿ ಟ್ಯೂರಿನ್ನಲ್ಲಿ ರಿಸಾರ್ಜಿಮೆಂಟೋ ಅನ್ನುವಂತಹ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ. ರಾಜಕೀಯ, ಆರ್ಥಿಕ, ಕೈಗಾರಿಕೆ, ಶಿಕ್ಷಣ, ವಿಜ್ಞಾನ, ಐಕ್ಯತೆಗೆ ಸಂಬಂಧಿಸಿದ ಲೇಖನಗಳನ್ನು ಬರೆಯೋ ಮೂಲಕ ಇಟಲಿಯನ್ರಲ್ಲಿ ಐಕ್ಯ ಭಾವನೆಯನ್ನು ಮೂಡಿಸ್ತಾನೆ ಮತ್ತು ರಿಸಾರ್ಜಿಮೆಂಟೋ ಅನ್ನುವಂತಹ ಪುನರುತ್ಥಾನ ಆಂದೋಲನ ನಡೆದು ಜನರಲ್ಲಿ ವ್ಯಾಪಕವಾದಂತಹ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸ್ತು. ನಾಲ್ಕನೇದಾಗಿ ಗುಪ್ತ ಸಂಘಗಳ ಪಾತ್ರ. ಇಟಲಿ ಏಕೀಕರಣಕ್ಕೆ ನಡೆದ ಯಾವುದೇ ಚಟುವಟಿಕೆಗಳನ್ನು ಆಸ್ಟ್ರಿಯಾ ದಮನ ಮಾಡ್ತಿತ್ತು. ಇದರಿಂದಾಗಿ ಇಟಲಿಯ ಕ್ರಾಂತಿಕಾರರು ಬಹಿರಂಗವಾಗಿಯೇ ತಮ್ಮ ಚಟುವಟಿಕೆಗಳನ್ನು ನಡೆಸೋದು ಅಸಾಧ್ಯವಾಗಿತ್ತು. ಯುವಕರನ್ನ ಸಂಘಟಿಸಿ ಏಕೀಕರಣದೊಳಗ ತೊಡಗಿಸ್ಲಿಕ್ಕೆ, ಅವರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನ ಮೂಡಿಸ್ಲಿಕ್ಕೆ ಹಲವು ಗುಪ್ತ ಸಂಘಗಳು ಹುಟ್ಟುಕೊಂಡಿದ್ವು. ಅವುಗಳಲ್ಲಿ ಪ್ರಮುಖವಾದ ಸಂಘವೇ ನೇಪಲ್ಸ್ನಲ್ಲಿ 1820ರಲ್ಲಿ ಹುಟ್ಟಿಕೊಂಡಂತಹ ಕಾರ್ಬೊನರಿ ಅನ್ನುವಂತಹ ಗುಪ್ತ ಸಂಘ. ಇದರ ಅನೇಕ ಶಾಖೆಗಳು ಇಟಲಿಯ ಎಲ್ಲ ಭಾಗಗಳಲ್ಲಿ ಸ್ಥಾಪನೆಗೊಂಡು ಜನರನ್ನ ಸಂಘಟಿಸಿ ಏಕೀಕರಣಕ್ಕೆ ಅಣಿಗೊಳಿಸ್ತದ. ಐದನೇದಾಗಿ ದೇಶಭಕ್ತರ ಪಾತ್ರ. ಇಟಲಿ ಏಕೀಕರಣಕ್ಕೆ ಪ್ರಮುಖ ಕಾರಣರಾದವರು ಅಂತಂದ್ರೆ ದೇಶಭಕ್ತರು. ಇಟಲಿಯಲ್ಲಿ ಜನಿಸಿದಂತಹ ಜೋಸೆಫ್ ಮ್ಯಾಜಿನಿ, ಕೌಂಟ್ ಡಿ ಕವೂರ್, ಗ್ಯಾರಿಬಾಲ್ಡಿ ಮತ್ತು ವಿಕ್ಟರ್ ಇಮ್ಯಾನ್ಯುಯಲ್ ಮುಂತಾದವರು ಮಹಾನ್ ಹೋರಾಟರಾಗಿದ್ರು. ಇವರ ರಾಷ್ಟ್ರಪ್ರೇಮ, ನಿಸ್ವಾರ್ಥ ಸೇವೆಗಳು ಇಟಲಿಯನ್ರಲ್ಲಿ ಏಕತೆಯನ್ನು ಬಲಪಡಿಸಿದ್ವು. ಪರಕೀಯರಿಂದ ದೇಶವನ್ನ ರಕ್ಷಿಸಬೇಕು ಅನ್ನುವಂತಹ ಆಕಾಂಕ್ಷೆ
ಅವರಲ್ಲಿ ಅಚಲವಾಯಿತು. ಅವರ ಶ್ರಮದಿಂದಾಗಿ ಇಟಲಿಯ ಏಕೀಕರಣ ಪೂರ್ಣಗೊಂಡಿತು. ಸೊ ಇದಿಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.